ನಿಜ ಹೇಳ್ಬೇಕಂದ್ರೆ ನಾನೇ ಬಂದು ನಿನ್ನ ಹತ್ರ ಮಾತಾಡಬೇಕು ಅಂತ ಮಾಡಿದ್ದೆ ಗೊತ್ತಾ. ಆ ಮದನ್ ನೋಡಿದ್ರೆ ಇಡೀ ಕಾಲೇಜಿಗೆ ಎಂತೆಂತೆಲ್ಲ ಹೇಳ್ತಾ ಇದ್ದಾನೆ. ನಿನ್ನೆ ನೋಡ್ತೀನಿ ನನ್ನ ಹತ್ರ ಬಂದ್ಕೊಂಡು ಏನು ನಿಮ್ಮೂರು ಹುಡುಗ ಅಷ್ಟು ಒಳ್ಳೆಯವನು ಅಂತಿದ್ದೆ, ನೋಡು ಅವ್ರ ಮನೇಲಿ ಏನು ಮಾಡ್ಯಾರ ಅಂತ ಹೇಳ್ತಾ ಇದ್ದ ಗೊತ್ತಾ. ಎಂತ ಆಗಿದೆ ಅಂತ ಮರೆಯ ನಿನ್ನ ಅಪ್ಪಗೆ ಸುತ್ತೆ ಹೇಳು. ನೀನು ಇದು ಮಾಡಿದ್ದು ಹೌದಾ, ಅವ್ರ ಜೊತೆ ಸೇರ್ಕೊಂಡಿಯಾ ಎಂತ ಅಂತಲೇ ಗೊತ್ತಾಗಲ್ಲ ಮರಯ್ಯ. ನಿನ್ನ ಮೊನ್ನೆ ಬಂದು ನನ್ನ ಹತ್ರ ಯಾಕೆ ಕೇಳಿದ್ದೆ ಗುಂಡಮ್ಮ ಅವ್ರ ಮನೆ ಅಡ್ರೆಸ್ ಕೇಳ್ಯಾರನು ಅಂತ. ನಂಗೆ ರಾತ್ರಿಡಿ ಅದೇ ತಲೆ ಬಿಸಿ ಗೊತ್ತಾ. ಅದ್ರ ಜೊತೆಗೆ ಆ ಶ್ರೀನಿಧಿ ಬೇರೆ ಹಡ್ಬೆ ಸತ್ತಳು ಎಂತೆಂತೆಲ್ಲ ಹೇಳೋದು. ಬೇಡ ಬಿಡು, ಅದನ್ನೆಲ್ಲ ಹೇಳಲ್ಲ, ನೀ ಸಿಟ್ಟು ಮಾಡ್ಕಿಬೇಡ. ಆದರೂ ನಿಮ್ಮ ಅಪ್ಪಗೊಂದು ಎಂತ ಆಗ್ಯದ ಮರಯ್ಯ. ಹೆಂಗಾರು ನೀನು ಅವ್ರ ಮಗ ಅದೇನೋ ಅಂತ ಕಾಣ್ತದೆ ನನಗೆ. ಹೋಗ್ಲಿ ಬಿಡು, ನಿಂಗೆ ಮತ್ತೆ ಸಿಟ್ಟು ಬರ್ಸಲ್ಲ. ಎಂತ ಮಾತಾಡಬೇಕು ಅಂತ ಬಂದು ಹೇಳ್ದಲ್ಲ, ಅದು ನೀನಲ್ಲಿ ಹೇಳ್ತಿದ್ದಲ್ಲ ಬಂದು ಆ ಮದನ್ ನೋಡ್ತಿದ್ದ ಗೊತ್ತಾ. ನಮ್ಮ ಕಡೆಯೇ ನೋಡ್ತಿದ್ದ, ನಂಗೆ ಕಾಣ್ತಿತ್ತು. ನಾನು ನೋಡ್ತಿದ್ದಾಳಂಗೆ ಸುಮ್ಮನೆ ಬಂದೆ. ನಿನ್ನ ಅಜ್ಜಿ ಬೀಲ ನೀನೇ ಅಂತ ಬೇಕಾದ್ರೆ ಮಾಡ್ಕ್ಯ ನಂಗೇನೋ ಅಂತ. ಅವು ನೋಡಿದ್ರೆ ನನಗೇನು ಹೆದರಿಕೆ ಇಲ್ಲ. ಹೇಳು ಮತ್ತೆಂತಾರು ಹೇಳಬೇಕಿತ್ತ, ನನ್ನಿಂದ ಏನಾರು ಉಪಕಾರ ಆಗಬೇಕಿತ್ತ? ಏನು ಉಪಕಾರನೂ ಬೇಡ, ಎಂಥದ್ದು ಬೇಡ. ಆ ಮದನ್ ಮತ್ತೆ ಎಂತ ಹೇಳ್ದ ನಿನ್ನ ಹತ್ರ? ಇಡೀ ಕಾಲೇಜಲ್ಲಿ ಎಲ್ಲರಿಗೂ ಹೇಳಿದ್ನೇ ನಾಲ. ಉಳಿದವರೆಲ್ಲ ಏನು ಮಾತಾಡ್ತಿದ್ರು ನನ್ನ ಬಗ್ಗೆ? ಹೇಳು ನೋಡೋಣ. ಅಯ್ಯೋ ಇಲ್ಲ ಮರಯ್ಯ, ನಿನ್ನ ಹತ್ರ ಹೇಳಿದ್ದೇ ತಪ್ಪಾತು. ಅವ್ರು ಯಾರು ಎಂತ ಬೇಕಾದ್ರೂ ಮಾತಾಡ್ಕೊಂಡ್ಲಿ, ನಿಂಗೇನ? ನೀನೇನು ಅಂತ ನಂಗೆ ಗೊತ್ತು, ನಿಂಗೆ ಗೊತ್ತಿಲ್ಲ ನೀನು ಹೆಂಗೆ ಅಂತ. ಸಾಕು, ಅಷ್ಟಿದ್ರೆ ಸಾಕು. ಯಾರು ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ, ನಾವೇನು ತಲೆ ಕೆಡ್ಸ್ಕೊಳೋದು ಬೇಡ. ಸುಮ್ಮನಿರು. ನಿಂಗೆ ಬೇರೆ ಪರೀಕ್ಷೆ ಹತ್ರ ಗೊತ್ತಾದೆ, ನೀವು ಓದು, ಪೂರ್ತಿ ಓದ್ಕ. ಹಂಗೇನಾರು ನೋಟ್ಸ್ ಗಿಟ್ಸ್ ಬರ್ಕೊಡೋಕ್ಕಿದ್ರೆ ತಂದುಕೊಡು, ನಾ ಬರ್ಕೊಡ್ತೀನಿ. ನಾ ಮನೇಲಿ ನಂದೇ ನೋಟ್ಸು ಅಂತ ಹೇಳ್ತೀನಿ. ಹಂಗೇನಾರು ಇದ್ರಿ ಹೇಳ. ಇಲ್ದಿದ್ರೆ ಲೈಬ್ರರಿಯಲ್ಲಿ ಯಾವ್ದಾದ್ರು ಬುಕ್ ತಗೋಬೇಕು ಅನ್ನಂಗಿದ್ರೆ ನನ್ನ ಹೆಸರಲ್ಲಿ ನಾ ತಂದು ಕೊಡ್ತೀನಿ. ಯಾವ ಬುಕ್ ಬೇಕಾ? ಸುಮ್ಮನಿರೆ, ಮಾತು ಬದಲಾಯಿಸ್ಬೇಡ ನೀನು. ಬುಕ್ಕು ಬೇಡ, ಎಂಥದ್ದು ಬೇಡ, ನೋಟ್ಸು ಬರ್ಕೊಡೋದು ಬೇಡ, ಏನೂ ಬೇಡ. ಅವನ್ನೆಲ್ಲ ಮಾಡೋಕ್ಕೆ ನಾನು ಎಕ್ಸಾಮ್ ಬರೆದ್ರೆ ತಾನೆ. ನಾನು ಎಕ್ಸಾಮೇ ಬರೆಯಲ್ಲ. ಸಾಕು, ಈ ಕಾಲೇಜು ಸಾಕು, ಮನೇನೂ ಸಾಕು, ಊರು ಸಾಕು, ಎಲ್ಲ ಸಾಕಾಗಿ ಹೋಗ್ಯದ ನನಗೆ. ನಾನು ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ. ಅಲ್ಲೇ ಯಾವ್ದಾರು ಕೆಲಸ ಅದೆಯಾ ಹುಡುಕಿತೀನಿ. ಅದನ್ನು ಹೇಳೋಣ ಅಂತಲೇ ನಿನ್ನ ಬರೋಕ್ಕೆ ಹೇಳಿದ್ದು. ಏನು ದೊಡ್ಡ ಗನಂದಾರಿ ಕೆಲಸ ಮಾಡ್ತಿದ್ದೀಯ ನೋಡ, ಅದನ್ನು ಹೇಳೋಣ ಅಂತ ಕರ್ದೇನ. ನಂಗಾರು ಹೇಳ್ತಾನೆ ಮತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕಿಬಾರ್ದು ಹಾಗೆ ಹೀಗೆ ಅಂತ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಏನೇನೆಲ್ಲ ಅವಾಂತರ ಆಯ್ತು. ಅಮ್ಮ ಎಂತೆಂಥ ಕೆಟ್ಟ ಮಾತಲ್ಲಿ ಬೈದದೆ ಗೊತ್ತಾ ನನಗೆ. ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ. ಎಲ್ಲರನ್ನೂ ಮೆಟ್ಟು ನಿಂತು ಬಂದು ನಾ ಕಾಲೇಜಿಗೆ ಬರಲ. ಈಗ ಬಂದು ನಾನೇನಾರು ಹೇಳ್ತೀನ ಪರೀಕ್ಷೆ ಬರೆಯಲ್ಲ ನಾನು ಹೋಗ್ತೀನಿ, ಯಾಕೆ ನನಗೇನು ಬೆಂಗಳೂರು ಬಸ್ಸಲ್ಲಿ ಟಿಕೆಟ್ ಕೊಡಲ್ಲ ಅಂತಾರ? ನೀನಾರು ದುಡ್ಡು ಕೊಟ್ಟು ಟಿಕೆಟ್ ಮಾಡಿಸ್ಬೇಕು, ನಾ ಹಾಗೆ ಹೋಗ್ಬೋದು. ಆದರೆ ನಾ ಹೋಗಲ್ಲ. ಎಂತ ಗೊತ್ತಾ, ಓದ್ಬೇಕಾದಷ್ಟು ಇಲ್ಲೇ ಓದ್ಕೊಂಡು ಹೋಗೋಣ ಅಂತ. ಅಲ್ಲೆಲ್ಲ ಹೋದರೆ ಓದೋಕ್ಕಷ್ಟು ಸುಲಭ ಇಲ್ಲ. ಪಲ್ಲವಿ ಯಾಕಂದು ಗೊತ್ತಿಲ್ಲ ನಿನ್ನ ಕತೆ. ಓದೋಣ ಅಂತ ಹೋಗ್ಕೊಂಡಿ ಅಂತ ಆತ. ಪುಣ್ಯಕ್ಕೂ ಅನಿಲ್ ಅಣ್ಣನ ಮದುವೆ ಆಗಿದ್ಕಾತು. ಇಲ್ಲಿದ್ರೆ ಪಾಪ ಎಷ್ಟು ಗೋಳಾತಿತ್ತೇನು. ಹಂಗೆ ಆಗಬಾರ್ದು ಅಂತಾನೆ ನಾ ಮನ್ಸು ಗಟ್ಟಿ ಮಾಡ್ಕೊಂಡು ಇಲ್ಲೇ ಓದ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೀನಿ ಗೊತ್ತಾನ. ಓದೋದು ಬಿಟ್ಟು ಬರೆಯೋದು ಬಿಟ್ಟು ಹೋತಾನಂತ ಬೆಂಗಳೂರಿಗೆ. ಬೆಂಗಳೂರೇನು ಓಡೋಗಲ್ಲ. ಇನ್ನೊಂದು ಸತಿ ನಿಂಗೆ ಪರೀಕ್ಷೆ ಬರೆಯೋಕ್ಕಾಗಲ್ಲ ಗೊತ್ತಾನು. ಸುಮ್ಮನೆ ಪರೀಕ್ಷೆ ಬರಿ, ಎಂತೆಂತ ಬೇಕು ಹೇಳಿ ಎಲ್ಲ ಸಹ ಮಾಡ್ಕೊಡ್ತೀನಿ ನಾನು. ಇವೆಲ್ಲ ಪಾಠನ ಬೇಕಾದಷ್ಟು ಕೇಳಾಗಿದೆ, ಸಾಕು. ಯಾಕೋ ಹೋಗೋಷ್ಟೊತ್ತಿಗೆ ಒಂದು ಹೇಳಿ ಹೋಗೋಣ, ಆಮೇಲೆ ಎಲ್ಲರ ಕಾಲೇಜಲ್ಲೆಲ್ಲ ಹುಡುಕ್ತದೆ ಏನೋ ಅಂಥೇಳಿ ನಿಂಗೊಬ್ಳಿಗೆ ಹೇಳೋಣ ಅಂತ ಬಂದಿದ್ದು. ಮತ್ತು ನೀನು ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡ. ನಾ ಯಾರಿಗೂ ಹೇಳಲ್ಲ. ನನಗೆ ಕಾಲೇಜಿಗೆ ಬರೋಕ್ಕೂ ಆಗಲ್ಲ, ಹಿಂಸೆ ಆಗ್ತದೆ. ಆ ಮದನ್ ಇನ್ನೇನೇನು ಹೇಳೇನೇನ. ಊರು ಮನೇಲಿ ಹೇಳ್ತಿದ್ರು ಬರೀ ಹಂಗಿದ್ದವನ ಮಗ ನಂಬಾರ್ದು ಹಂಗೆ ಹಿಂಗೆ ಅಂತ. ಈ ಕಾಲೇಜಲ್ಲೂ ಹೇಳ್ತಾರೆ. ಹಾಗೂ ಹಿಂಗೂ ಪ್ರಿನ್ಸಿಪಾಲಿಗೂ ಎಲ್ಲ ಲೆಕ್ಚರಿಗೂ ವಿಷಯ ತಲುಪ್ತದೆ. ಯಾರೂ ನನ್ನ ಹತ್ರ ಸರಿ ಮಾತಾಡಲ್ಲ, ಒಂಥರ ನೋಡ್ತಾರೆ. ಹೆಂಗೆ ಬರೋದು ಕಾಲೇಜಿಗೆ? ನಾ ಬರಲ್ಲ, ನಂಗೆ ಬೇಡ ಬಿಡು. ಯಾವತ್ತಾರು ಒಂದು ದಿವ್ಸ ದೊಡ್ಡ ಮನುಷ್ಯ ಆದಮೇಲೆ ಪರೀಕ್ಷೆ ಬರಿಬೇಕು ಅನಿಸಿದ್ರೆ ಬರಿತೀನಿ. ನಿನ್ನ ತಲೆ
ದೊಡ್ಡ ಮನುಷ್ಯ ಆತನಂತೆ. ಚೆನ್ನಾಗಿ ಓದಿ ಪರೀಕ್ಷೆ ಬರೆದು ಜಾಸ್ತಿ ನಂಬರ್ ತಗೊಂಡ್ರೆ ಮಾತ್ರ ದೊಡ್ಡ ಮನುಷ್ಯ ಆಗೋದು. ಹಂಗಾದಾಗ ಒಂದು ಬೆಲೆ ಸಿಕ್ಕೋದು ಗೊತ್ತಾನು. ಪರೀಕ್ಷೆ ಬರೆದಾದ್ಮೇಲೆ ದೊಡ್ಡ ಮನುಷ್ಯ ಆಗೋದು, ದೊಡ್ಡ ಮನುಷ್ಯ ಆದಮೇಲೆ ಪರೀಕ್ಷೆ ಬರೆಯೋದಲ್ಲ. ಇಷ್ಟು ನಿಂಗೆ ಬೇಕು ಅಂತಿದ್ದಾಗಲೇ ನಿಂಗೆ ಪರೀಕ್ಷೆ ಬರೆಯಲ್ಲ ನಾ ಹೋಗ್ತೀನಿ ಅಂತೀಯ. ಇನ್ನು ದೊಡ್ಡ ಮನುಷ್ಯ ಆದಮೇಲೆ ಪರೀಕ್ಷೆ ಬರೀಬೇಕು ಅನ್ನಿಸ್ತದ. ನಾಳೆ ನಿನ್ನ ಮಕ್ಕಳಿಗೆ ಅಂತ ಹೇಳ್ತೀಯ ಎಷ್ಟು ಓದಿದ್ದಕ್ಕೆ ಅಂದರೆ? ಅಯ್ಯೋ, ನಿನ್ನ ಕಾಲದಲ್ಲಿ ಎಲ್ಲರೂ ಡಬಲ್ ಡಿಗ್ರಿ ಮಾಡ್ಕಿದ್ದಾರೆ ಗೊತ್ತಾನು. ನೀವೊಬ್ಬನೇ 10ನೇ ಕ್ಲಾಸ್ ಓದ್ದವ. ಈಗ PUCಗೆ ಒಂದು ವರ್ಷ ಬಂದಿದ್ದು ಯಾವ ಲೆಕ್ಕಕ್ಕೂ ಬರಲ್ಲ. ನೀನು ಸೆಕೆಂಡ್ PUC ಪಾಸ್ ಆಗದೆ ಇದ್ದರೆ 10ನೇ ಕ್ಲಾಸೇ ಗತಿ. ಹಾಗೆ ಹೇಳ್ಬೇಕು ಎಲ್ಲರ ಹತ್ರನೂ. ನಗಾಡ್ತಾರೆ ಕಡಿಕೆ ಯಾರು. ಯೋ ಮರೆಯ, ನಿಂಗೆ ಎಂತ ಆಗ್ಯದ? ನಿನ್ನ ಮಣ್ಣಿಗೆ ಪೆಟ್ಟಿಗಿಟ್ಟು ಬಿತ್ತ ಹೆಂಗೆ ಅಂತ? ಅಲ್ಲ, ಕಾಲೇಜಲ್ಲಿ ಯಾರು ಏನು ಅಂದ್ಕೋತಾರ ಅಂತ ಅನ್ನಕ್ಕೆ ಏನು ಅವ್ರ ಮನೆಗೆ ಹೋಗ್ಬೇಕನ ಊಟಕ್ಕೆ? ಮೊದಲಾರು ಹೋಗಿ ಕ್ಲಾಸಲ್ಲೆಲ್ಲ ಇರಬೇಕು, ಪಾಠ ಕೇಳಬೇಕು ಅಂತ. ಈಗ ಏನಿಲ್ಲ, ಪಾಠ ಕೇಳೋದು ಎಲ್ಲಿ ಕ್ಲಾಸಲ್ಲಿ ಕೂತ್ಕೋತೀಯ? ಪರೀಕ್ಷೆ ಬರೆಯೋದು ಒಂದೇಯ. ಪರೀಕ್ಷೆ ಬರೆಯೋಕ್ಕೆ ಏನು ಇಲ್ಲೇ ಕೂತ್ಕೋತೀಯ? ಹೆಂಗೆ ಬೇರೆ ಕಾಲೇಜಿಗೆ ಹೋಗೋದು? ಏನು ನಮ್ಮ ಲೆಕ್ಚರೇ ಬರ್ತಾರಾ? ಬೇರೆ ಲೆಕ್ಚರ್ ಬರ್ತಾರೆ. ಅವಾಗ ಇವ್ರಿನ್ ನಿಂಗೆ ಸಿಕ್ಕದೇ ಇಲ್ಲ. ಬಿಡು, ನೀ ಕಾಲೇಜಿಗೆ ಬರಲೇಬೇಡ. ಹಾಲ್ ಟಿಕೆಟು ಬೇಕಾದ್ರೆ ನಾನೇ ತಂದು ಕೊಡ್ತೀನಿ. ಏನಾಗಲ್ಲ. ಪ್ರಿನ್ಸಿಪಲ್ಲಿಗೆ ನೀನಂದರೆ ಎಷ್ಟು ಗೌರವ ಗೊತ್ತಾ? ಅವತ್ತು ನಾನು ಶ್ರೀನಿಧಿ ಹೋಗಿದ್ವಲ್ಲ, ಅವಾಗ ನೀನು ಎಷ್ಟು ಹೊಗಳ್ತಿದ್ರೆ ಗೊತ್ತಾ? ಕೊಡ್ತಾರೆ ನಿಂಗೆ ಅಂತ ಹೇಳಿದ್ರೆ ಹಾಲ್ ಟಿಕೆಟ್ ಕೊಡ್ತಾರೆ. ನಾ ತಂದು ಕೊಡ್ತೀನಿ. ಸುಮ್ಮನೆ ಮನೇಲಿ ಕುತ್ಕೊಂಡು ಓದ್ಕ್ಯ. ಪುಸ್ತಕ ಎಂತ ಬೇಕಾದ್ರೂ ಹೇಳ ಮರಯ್ಯ, ನಾ ತಂದು ಕೊಡ್ತೀನಿ. ನೀವು ಓದ್ಕ್ಯ. ಓದ್ಕೊಂಡು ಪರೀಕ್ಷೆ ಮಾತ್ರ ಬರೀ ನೋಡು ಚೋಡು, ಹೇಳಿನಿ. ಆದರೂ ಆ ಮದನ್ ಏನೇನು ಹೇಳೇನೇನೋ ನಂಗೆ ಗೊತ್ತಿಲ್ಲಲ್ಲ. ಎಂತ ಹೇಳೇನೆ ಹೇಳು ಅಂದರೆ ನೀನು ಅದನ್ನು ಹೇಳಲ್ಲ. ನಾಳೆ ಅಲ್ಲಿ ಹೋದಕ್ಕೆ ಒಬ್ರೊಬ್ರು ಒಂದೊಂದು ಕ್ವಶನ್ ಕೇಳಿದ್ರೆ ಏನು ಆನ್ಸರ್ ಮಾಡಲಿ ನಾನು? ನನಗೆ ಈ ಕಡೆಯಿಂದ ಊರು ಮನೆಯವರು, ಒಂದು ಕಡೆಯಿಂದ ನಮ್ಮ ಅಪ್ಪ, ಇನ್ನೊಂದು ಕಡೆಯಿಂದ ಕಾಲೇಜಲ್ಲಿ ಎಲ್ಲರೂ ಸೇರಿಕೊಂಡು ನನ್ನ ಸಮಾಧಿನೇ ಕಟ್ತಾರೇನೋ ಅಂತ ಕಾಣ್ತದೆ ನನಗೆ. ಹಾಂ, ನೀ ಹಿಂಗೆ ಗುಂಡಿ ಒಳಗೆ ಹೋಗಿ ನಿಂತ್ಕೊಂಡ್ರೆ ಸಮಾಧಿನೂ ಕಟ್ತಾರೆ, ಪಿರಮಿಡ್ಡು ಕಟ್ತಾರೆ. ಮಾತಾಡ್ತಾನೆ. ಯಾರು ಎಂಥದಾರಿ ಹೇಳ್ಕೊಂಡ್ಲಿ? ನಿಂಗೇನ ಮರಯ್ಯ? ಬೇಕಾದ್ರೆ ಡಿಗ್ರಿ ಮಾಡೋಕ್ಕೆ ಬೇರೆ ಕಡೆ ಹೋಗು. ನೀನು ಹೋಗಿರೋ ಮುಂಚೆ ಅಲ್ಲಿಗೆ ನಾನು ಬಂದು ಸೇರ್ಕಿದ್ದೀನಿ. ಹೆಂಗಾರು ನಮ್ಮ ಅಮ್ಮನ ಒಪ್ಪಿಸಿ ಡಿಗ್ರಿ ಇಲ್ಲಿ ಮಾಡಬೇಡ. ಯೋ ಸುಮ್ಮನಿರು ಮಾರತಿ. PUCನೇ ಬರೆಯಲ್ಲ ನಾನು ಅಂತೀನಿ, ಡಿಗ್ರಿ ಮಾಡೋಕ್ಕೆ ಹೋತಿದ್ದು. ಇಷ್ಟೊತ್ತು ಎಂತ ಹರಿಕತೆ ಹೇಳದ್ನ ನಾನು? ಹರಿಕತೆ ಹೇಳದ್ನ ಹೇಳ್ತಿದ್ದೀನಿ. ಸುಮ್ಮನೆ ಪರೀಕ್ಷೆ ಬರಿ ಅಂಥೇಳಿ ನೋಡು. ನಿಂಗೆ ನನ್ನ ಮೇಲೆ ಒಂದು ಸ್ವಲ್ಪನಾರು ವಿಶ್ವಾಸ ಇದ್ದರೆ ನೀ ಪರೀಕ್ಷೆ ಬರೀತೀಯ. ಇನ್ನು ನೋಡಿ, ನಮ್ಮೂರಿಂದ ಸದ್ಯಕ್ಕೆ ಹೋಗೋರು ನಾವೇ ಇಬ್ಬರು ಹೋದಾ. ನೀನೇ ಪರೀಕ್ಷೆ ಬರಿಲ್ಲ ಅಂದ್ರೆ ನಮ್ಮ ಮನೇಲಿ ಗ್ಯಾರಂಟಿ ಮುಂದಿನ ವರ್ಷ ಪರೀಕ್ಷೆ ಬರೆಯೋಕ್ಕೆ ಬಿಡಲ್ಲ. ಪರೀಕ್ಷೆ ಬರೆಯೋದೇನು ಕಾಲೇಜಿಗೆ ಹೋಗೋಕ್ಕೆ ಬಿಡಲ್ಲ. ಅವು ಗಂಡು ಹುಡುಗನೇ ಪರೀಕ್ಷೆ ಬರೆಯ ಹಾಗೆ ಹೋಗೇನೆ ನಿಂಗೇನಿಗೆ ಓದ್ಬೇಕು ಅನ್ನೋದು ಅಂಥೇಳಿ ಮಾಡ್ತಾರೆ. ಹಾಗೆ ಯಾರಿಗಾರು ಹಿಡಿದು ಮದುವೆನೂ ಮಾಡ್ತಾರೆ. ಹೋಗಲಿ ಬಿಡು, ನಿನ್ನ ದಸೆಯಿಂದ ನಾನು ಒಬ್ಳು ಗುಂಡಿಗೆ ಬೀಳ್ತೀನಿ. ಸುಮ್ಮನಿರೇ ಮಾರತಿ. ನಾನು ಪರೀಕ್ಷೆ ಬರೀದೇ ಇರೋಕ್ಕೂ ನಿಮ್ಮ ಮನೇಲಿ ಕಾಲೇಜಿಗೆ ಕಳಿಸ್ದೇ ಇರೋದಕ್ಕೂ ಏನು ಸಂಬಂಧ? ಹಾಂ, ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಇದು ಸಂಬಂಧ. ನೀ ನನ್ನ ಹತ್ರ ಮಾತಾಡೋಕ್ಕೂ ನಾ ಕಾಲೇಜಿಗೆ ಹೋಗೋಕ್ಕೂ ಏನು ಸಂಬಂಧ ಇತ್ತು ನೋಡೋಣ ಹೇಳ. ಒಂದ್ಸತಿ ಬಿಡಿಸ್ಲಾ ಕಾಲೇಜಿಗೆ ಹೋಗೋದು ಬೇಡ ಅಂತ? ಹಾಗೆ ಇದುವ ಎಂಥದಾರಾಗಲಿ ಮಾತಾಡೋಕ್ಕೂ ಚೆನ್ನಾಗಿ ಕಲ್ತೀಯ. ಬರೀ ಮಾತಾಡೋಕ್ಕಲ್ಲ, ಜೀವನಕ್ಕೆ ಏನು ಮುಖ್ಯ ಅನ್ನೋದನ್ನು ಚೆನ್ನಾಗಿ ಕಲ್ತೀನಿ. ನಿನ್ನ ಹಾಗೆ ಎಡಬಿಡಂಗಿ ಥರ ಮಾಡಲ್ಲ. ಮಧ್ಯದಲ್ಲಿ ನಾ ಪರೀಕ್ಷೆ ಬರೆಯಲ್ಲ ಅಂತ ಎಲ್ಲಿಗೂ ಹೋಗಲ್ಲಪ್ಪ. ಆದರೂ ನಿನ್ನಪ್ಪ ಅದು ಯಾವ ಜಾತಿಯರೇನ ಮರಯ್ಯ? ಒಂದಲ್ಲ ಒಂದು ಎಂಥದಾರು ಮಾಡ್ತಿರ್ತಾರೆ. ಮುಂದೆ ಮಾವ ಆಗರು ಈಗಲೇ ಇಷ್ಟು ಬೈತದಲ್ಲ ಕತೆ. ಎಂತ ಬೇಜಾರಾತ ನಾ ಬೈದಿದ್ಕೆ? ಇಲ್ಲ ಮರಯ್ಯ, ಇನ್ನೆಂತ ಹೇಳಲ್ಲ. ಸಿಟ್ಟು ಬಂದಿತ್ತಲ್ಲ ಅದಕ್ಕೆ ಹೇಳಿದೆ. ಸುಮ್ಮನಿರು. ನಾ ಇವತ್ತೇ ಓದೋಕ್ಕೆ ಶುರು ಮಾಡಿ ಎಲ್ಲರಿಗಿಂತ ಜಾಸ್ತಿ ನಂಬರ್ ತಗ ನೋಡು. ಎಲ್ಲದೂ ಅಡಿಮೇಲೆ ಪುಡಿ ಮೇಲೆ ಆಗ್ತದೆ. ಅವಾಗ ಮದನನ್ನು ಯಾರು ಹಾದಿಲೋಗ ನಾಯಿ ಮೂಸ್ ನೋಡಲ್ಲ. ಅವನು ತೆಗಿಯೋ ನಂಬರಿಗೆ ನೀ ಜಾಸ್ತಿ ನಂಬರ್ ತೆಗಿ ಸ್ಟೇಜ್ ಮೇಲೆ ಹೋಗಿ ಪ್ರೈಸ್ ತಗೊಂಡಷ್ಟೊತ್ತಿಗೆ ಎಂಥ ಗಮ್ಮತ್ತಿರ್ತದೆ ಗೊತ್ತಾ? ನಾನಂತೂ ಕೈ ಕೆಂಪಾಗಷ್ಟು ಚಪ್ಪಾಳೆ ಹೊಡಿತೀನಿ. ಪಾಪ ಇಷ್ಟೆಲ್ಲ ಕನಸಿಟ್ಕೊಂಡದೆ ನನ್ನ ಮೇಲೆ. ಹೆಂಗೆ ಹೋಗೋದು ಇವರನ್ನೆಲ್ಲ ಬಿಟ್ಟು? ಏನ ಎಂಥ ಜ್ಞಾನ ಮಾಡ್ತಿದ್ದೀಯ ಮರಯ್ಯ? ಎಂಥದ್ದು ಹೇಳಾರು ಹೇಳು. ಸುಮ್ಮನೆ ನಿಲ್ಬೇಡ ಹಿಂಗೆ ಗೋಲ್ಡ್ ಗಂಬನಿ ಇತ್ತಂಗೆ. ಹೆಂಗೆ ಹೇಳ್ಬೇಕಂತಲೇ ಗೊತ್ತಾಗಲ್ಲ ಮರಯ್ಯ. ಮಾತಾಡೋದು ಬೇಡ, ಕತೆ ಆಡೋದು ಬೇಡ, ಸೀದಾ ಮನೆಗೆ ಹೋಗು. ಪುಸ್ತಕ ತೆಗಿ, ಓದ್ತಾ ಕೂತ್ಕ. ತಾನೇ ಪರೀಕ್ಷೆಗೆ ಹೋಗ್ಬೇಕು ಅನ್ನಿಸ್ತದೆ ನೋಡು. ಯಾವ್ದಾರು ಪುಸ್ತಕ ಏನಾರು ಬೇಕಿದ್ದರೆ
ಫೋನ್ ಮಾಡು. ನೀವು ಸ್ವಲ್ಪ ಹುಡುಗಿ ವಾಯ್ಸಲ್ಲಿ ಫೋನ್ ಮಾಡ. ನಾ ಶ್ರೀನಿಧಿ ಅಂತ ಹೇಳಿ, ಓ ಶ್ರೀನಿಧಿ ಅನ್ನಂಗೂ ಇಲ್ಲ. ಓ ನಮ್ಮ ಅಮ್ಮ ಮತ್ತೇನಿಲ್ಲ, ಫೋನ್ ಕೊಟ್ಟೇ ಹೊಡಿತದೆ. ನಾ ಬೇರೆ ಯಾರು ನನ್ನ ಫ್ರೆಂಡ್ಸ್ ಅಂತ ಹೇಳ್ತೀನಿ ಆತಾ. ಈಗ ನೋಟ್ಸಿನ ಬಗ್ಗೆ ಎಲ್ಲ ಮಾತಾಡು, ಅವಾಗ ಏನು ಅಂದ್ಕೊಳಲ್ಲ ಆತಾ. ಅದು ಬಿಟ್ಟರೆ ಬೇರೆ ಎಂತ ಅದೇ ನನ್ನ ಹತ್ರ ಮಾತಾಡೋಕ್ಕೆ? ನೋಟ್ಸ್ ಬೇಕಾದ್ರೆ ಮಾತ್ರ ಫೋನ್ ಮಾಡೋದಪ್ಪ ನಿಂಗೆ. ಆಗಲಿ ಮಾರಯ್ಯ, ನಾನು ಅದನ್ನೇ ಹೇಳಿದ್ದು. ನೋಟ್ಸಿಗಾಗೆ ಫೋನ್ ಮಾಡು. ಮಾತಾಡ್ತಾನೆ. ಈಗ ನಡಿ ಮಾರಯ್ಯ, ಮನೆಗೆ ನಡಿ, ನೀನು ಓದೋಕ್ಕೆ ಶುರು ಮಾಡು, ನಾನು ಹೋಗ್ತೀನಿ. ಓ ದೇವ್ರೆ, ಯಾರು ನೋಡಿದ್ರೆ ಈಗ ಮತ್ತೆ ಇದಕ್ಕೊಂದು ಕತೆ ಕಟ್ಟಿ ಏನು ರಾಮಾಯಣ ಆಗೋತದೇನ.